ಮಮ್ಮಿ ಇವತ್ತು ಎಗ್ ಪಲಾವ್ ಮಾಡಿಕೊಡ್ತೀಯಾ? ಎಸ್ ಚಿನ್ನು, ಬಾ ಮಾಡೋಣ. ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಇವತ್ತು ನನ್ನ ಮಗನಿಗೆ ಎಗ್ ಪಲಾವ್ ಮಾಡ್ತಾಯಿದ್ದೀನಿ. ಈಗ ನಾನೆಲ್ಲ ತೊಳೆದು ಹೆಚ್ಚಿಟ್ಕೊಂಡಿದ್ದೀನಿ. ಈಗ ಒಂದು ಜಾರ್ ತೊಗೊಳ್ಳೋಣ. ಈ ಜಾರ್ಗೆ ಚಕ್ಕೆ, ಲವಂಗ, ಏಲಕ್ಕಿ, ಸೋಂಪು ಹಾಕ್ಕೊತಾ ಇದ್ದೀನಿ. ಮತ್ತು ಒಂದು ಕಾಲು ಭಾಗದಷ್ಟು ಈರುಳ್ಳಿ ಹಾಕ್ಕೊತಾ ಇದ್ದೀನಿ. ಈಗ ಬೆಳ್ಳುಳ್ಳಿ ಹಾಕ್ಕೊತಾ ಇದ್ದೀನಿ. ಇದಾದಮೇಲೆ ಸ್ವಲ್ಪ ಶುಂಠಿ ಹಾಕ್ಕೊಳ್ಳೋಣ. ಈಗ ನಾಲ್ಕೈದು ಪೀಸಷ್ಟು ಬರೀ ಪೀಸಷ್ಟು ಹಾಕ್ಕೊಳ್ಳಿ. ಕಾಯಿ ಹಾಕ್ಕೊತಾ ಇದ್ದೀನಿ, ತೆಂಗಿನಕಾಯಿ. ಇದಾದಮೇಲೆ 9 ಮೆಣಸಿನ್ಕಾಯಿ, ಹಸಿ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಈಗ ರುಬ್ಕೊತಾ ಇದ್ದೀನಿ, ಗ್ರೈಂಡ್ ಮಾಡ್ಕೊತಾ ಇದ್ದೀನಿ. ಈಗ ಇದಕ್ಕೇ ಕೊತ್ತಂಬರಿ ಸೊಪ್ಪು, ಪುದೀನ ಹಾಕ್ಕೊಂಡು ರುಬ್ಬಿಟ್ಕೊಂಡಿದ್ದೀನಿ. ಈಗ ನಾನು ಒಂದು ಕಡೆ 3 ಲೋಟ ಅಕ್ಕಿ ತೊಗೊಂಡು ನೆನೆಸಿ ಇಟ್ಟಿದ್ದೀನಿ. ಈಗ ಒಂದು ಕುಕ್ಕರ್ ತೊಗೊಳ್ಳೋಣ. ಈಗ ಕುಕ್ಕರ್ ಇಡ್ತಾಯಿದ್ದೀನಿ. ಈಗ ಕುಕ್ಕರು ಸ್ವಲ್ಪ ನೀರಿನ ಅಂಶ ಏನಾದರೂ ಇದ್ದರೆ ಇದಾಗಲಿ ಅಂತ. ಇದಾದಮೇಲೆ ಎಣ್ಣೆ ಹಾಕ್ಕೊತಾ ಇದ್ದೀನಿ. 9 ಸ್ಪೂನಷ್ಟು ಎಣ್ಣೆ ಹಾಕ್ಕೊತಾ ಇದ್ದೀನಿ. 1 ಲೋಟಕ್ಕೆ 3 ಸ್ಪೂನಷ್ಟು ಎಣ್ಣೆ ಈಗ ಹಾಕ್ಕೊಂಡಾಗಿದೆ. ಇದು ಎಣ್ಣೆ ಕಾಯಿಲಿ. ಇದಾದಮೇಲೆ 2 ಪಲಾವ್ ಎಲೆ ಹಾಕ್ಕೊತಾ ಇದ್ದೀನಿ. ಈಗ 4 ಬೆಳ್ಳುಳ್ಳಿ ಹಾಕ್ಕೊತಾ ಇದ್ದೀನಿ. ಈಗ ಉದ್ದುದ್ದಕ್ಕೆ ಹೆಚ್ಚಿರುವ ಈರುಳ್ಳಿ ಹಾಕ್ಕೊತಾ ಇದ್ದೀನಿ. ಈಗ ಇದು ಫ್ರೈ ಆಗ್ತಾ ಇದೆ. ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ನಾನು ತುಂಬ ಚೆನ್ನಾಗಿದ್ದೀನಿ. ನೀವೆಲ್ಲ ಹೇಗಿದ್ದೀರಾ? ಈಗ ಇದು ಚೆನ್ನಾಗಿ ಫ್ರೈ ಆಗಲಿ. ಇದಾದಮೇಲೆ ಸ್ವಲ್ಪ ಅರಿಶಿನ ಪೌಡರ್ ಹಾಕ್ತಾಯಿದ್ದೀನಿ. ನಾನು ಇದಕ್ಕೇ ಸ್ವಲ್ಪ ಉಪ್ಪು ಹಾಕ್ಕೊತೀನಿ. ಈಗ 1-2 ನಿಮಿಷ ಫ್ರೈ ಆಗಲಿ. ಫ್ರೈ ಆದಮೇಲೆ ಈರುಳ್ಳಿಗೆ ಉಪ್ಪು ಹಾಕ್ಕೊತೀನಿ. ಆವಾಗ ಬೇಗ ಇದಾಗುತ್ತೆ ಅಂತ ನಾನು 1 ಹಿಡಿಯಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ನೋಡಿ, ಈಗ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಇದಾದಮೇಲೆ ನಾವು ರುಬ್ಬಿಟ್ಕೊಂಡಿರ್ತೀವಲ್ಲ ಆ ಮಸಾಲಾನ ಹಾಕ್ಕೊಳ್ಳೋಣ. ನೋಡಿ, ಈಗ ಹಾಕ್ಕೊತಾ ಇದ್ದೀನಿ. ಇದು ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಹುರ್ಕೊಳ್ಳಿ. ಈಗ ಜಾರಲ್ಲೂ ಸ್ವಲ್ಪ ಇದೆ, ಜಾರಲ್ಲಿರೋದು ತೆಗ್ದಾಕ್ತೀನಿ. ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಹುರ್ಕೊಳ್ಳಿ. ಆವಾಗ ಹಸಿ ವಾಸನೆ ಏನೂ ಬರಲ್ಲ, ತುಂಬ ಚೆನ್ನಾಗಿರುತ್ತೆ. ನೀವು ಟ್ರೈ ಮಾಡಿ, ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಈಗ ನೋಡಿ, ಚೆನ್ನಾಗಿ ಹುರ್ಕೊತಾ ಇದ್ದೀನಿ. ನೋಡಿ, ಈ ಥರ ಚೆನ್ನಾಗಿ ಎಣ್ಣೆ ಬಿಟ್ಕೊಳ್ಳೋ ತನಕ ಚೆನ್ನಾಗಿ ಹುರ್ಕೊಳ್ಳಿ. ಎಣ್ಣೆ ಚೆನ್ನಾಗಿ ಬಿಟ್ಕೊಳ್ಳಿ. ಈಗ ಇದು ಆಗಿದೆ ಮಸಾಲೆ ಹುರಿದು. ಈಗ ಹೆಚ್ಚಿರೋ ಟೊಮೊಟೊನ ಹಾಕ್ಕೊತಾ ಇದ್ದೀನಿ. ಈಗ ನೋಡಿ, ಟೊಮೊಟೊನು ಸ್ಮ್ಯಾಶ್ ಆಗೋವರೆಗೂ ಚೆನ್ನಾಗಿ ಹುರ್ಕೊಳ್ಳಿ. ಒಂದು 5 ನಿಮಿಷ ಬಿಟ್ಟರೆ ಸ್ಮ್ಯಾಶ್ ಆಗುತ್ತೆ ಟೊಮೊಟೊ. ಈಗ ಇದಕ್ಕೆ ನಾನು ಧನಿಯಾ ಪೌಡರ್ ಹಾಕ್ತಾಯಿದ್ದೀನಿ. ಇದಾದಮೇಲೆ ನಾನು ಅಕ್ಕಿ ನೆನೆಸಿಟ್ಕೊಂಡಿದ್ದೆಲ್ಲ ಅಕ್ಕಿ ಹಾಕ್ಕೊತಾ ಇದ್ದೀನಿ. ಅಕ್ಕಿನೂ ಅಷ್ಟೇ ಮಸಾಲೆ ಜೊತೆ ಹಾಕ್ಕೊಂಡು ಹುರ್ಕೊಳ್ಳೋಣ. ಈಗ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. 2 ನಿಮಿಷ 3 ನಿಮಿಷ ಅಕ್ಕಿನ ಹುರ್ಕೊಳ್ಳಿ. ಈಗ ಆಗಿದೆ. ನಾನು ಈಗ 3 ಲೋಟ ಅಕ್ಕಿ ತೊಗೊಂಡಿದ್ನಲ್ಲ, ಅದಕ್ಕೆ 6 ಲೋಟ ನೀರು ಹಾಕ್ಕೊತಾ ಇದ್ದೀನಿ. ನೋಡಿ, ನೀರು ಹಾಕ್ತಾಯಿದ್ದೀನಿ. ಇದಾದಮೇಲೆ
ಒಂದು ಸ್ವಲ್ಪ ತಿರುಗಿಸ್ಬಿಟ್ಟು ಕುದ್ದಾದ್ಮೇಲೆ ಉಪ್ಪು ನೋಡೋಣ. ಇದನ್ನು ನೀರು ಹಾಕ್ತಾಯಿದ್ದೀನಿ ನಾನು. ಈಗ ತಿರುಗಿಸ್ಬಿಟ್ಟು ನೋಡೋಣ. ಕುದ್ದಾದ್ಮೇಲೆ ಉಪ್ಪು ನೋಡಿಬಿಟ್ಟು ಸ್ವಲ್ಪ ನೀರಿದ್ದಾಗ ಮೊಟ್ಟೆ ಹಾಕ್ಕೊಳ್ಳೋಣ. ಈಗ ನೋಡಿ ಕುದಿಯೋಕ್ಕೆ ಸ್ಟಾರ್ಟ್ ಆಗಲಿ. ಇದಾಗಲೇ ಕುದಿಯೋಕ್ಕೆ ಸ್ಟಾರ್ಟ್ ಆಗಿದೆ. ನೀರು ಸ್ವಲ್ಪ ಕಮ್ಮಿ ಆಗಿದೆ, ಉಪ್ಪು ನೋಡಾಗಿದೆ. ಈಗ ಇದಕ್ಕೇ ಮೊಟ್ಟೆ ಹೊಡೆದು ಹಾಕ್ಕೊಳ್ಳೋಣ. ಈಗ ಮೊಟ್ಟೆ ಹೊಡೆದು ಬಿಡ್ತಾಯಿದ್ದೀವಿ. ನೋಡಿ ಸಾರಿನ ಸೌಟು ಇರುತ್ತಲ್ಲ ಅದರಲ್ಲಿ ಬಿಡಿ. ಆವಾಗ ಮೊಟ್ಟೆನೂ ಪಲಾವ್ ಒಳಗಡೆ ಕಲಿಸ್ಕೊಳ್ಳಲ್ಲ. ಈಗ ಬಿಡ್ತಾಯಿದ್ದಾರೆ ಅಮ್ಮ. ಈಗ ಮತ್ತೆ ಆ ಕುದಿಯೋ ನೀರು ತೊಗೊಂಡು ಇಟ್ಕೊಂಡಿದ್ದಾರೆ. ನಾನು ಮೊಟ್ಟೆ ಹಾಕ್ತಾಯಿದ್ದೀನಿ. ಅವು ಒಂದ್ರ ಮೇಲೆ ಒಂದು ಹಾಕ್ಕೊಳಕ್ಕೆ ಹೋಗ್ಬೇಡಿ, ಪಕ್ಕ ಬಿಟ್ಕೊಂಡೋಗಿ. ಫಸ್ಟ್ ಒಂದು ಹಾಕಿದ್ವಲ್ಲ ಅದ್ರ ನೆಕ್ಸ್ಟು ಅದ್ರ ಮೇಲೆ ಹಾಕೋಕ್ಕೆ ಹೋಗ್ಬೇಡಿ, ಅದ್ರ ಪಕ್ಕ ಹಾಕಿ. ನಾನಿಲ್ಲಿ ಒಂದು 8 ಮೊಟ್ಟೆಯಷ್ಟು ತೊಗೊಂಡಿದ್ದೀನಿ. ನೋಡಿ ಈ ಥರ ಬಿಡೋದು. ಈ ಕಡೆ ಫಸ್ಟ್ ಒಂದು ಬಿಟ್ಟಿದ್ದು, ಮತ್ತು ಅದ್ರ ನೆಕ್ಸ್ಟ್ ಒಂದು ಬಿಟ್ಟಿದ್ದು. ಈಗ ಅದ್ರ ನೆಕ್ಸ್ಟ್ ಇನ್ನೊಂದು ಬಿಡ್ತಾಯಿದ್ದೀವಿ. ಈ ಥರ ಪಕ್ಕ ಬಿಟ್ಕೊಂಡೋಗಿ. ಒಂದ್ರ ಮೇಲೆ ಒಂದು ಹಾಕಿದ್ರೆ ಅದು ಇದಾಗುತ್ತೆ, ಕಲಿಸ್ಕೊಂಡ್ಬಿಡುತ್ತೆ. ಮತ್ತು ಫ್ರೆಂಡ್ಸ್, ಹೇಗಿದ್ದೀರಾ? ಏನು ಸಮಾಚಾರ ಹೇಳಿ. ಹೇಗಿತ್ತು ಅಂತ ನೋಡಿಬಿಟ್ಟು ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ. ಲೈಕ್ ಕೊಡಿ. ಕುದೀತಾ ಇದೆ ಅಲ್ವಾ, ಅದಕ್ಕೆ ಬಿಟ್ಟರೆ ಎಷ್ಟು ಕ್ಲೀನಾಗಿ ಬರುತ್ತೆ ಅಂದರೆ ನಾನು ಕೊನೆಯಲ್ಲಿ ತೋರಿಸ್ತೀನಿ ನೋಡಿ. ಮಮ್ಮಿ ಇನ್ನು ಎಷ್ಟೊತ್ತು? ಆಯಿತು ಚಿನ್ನು, ಇನ್ನು 5 ನಿಮಿಷ. ಈಗ ರೆಡಿ ಆಗ್ತಾಯಿದೆ. ನನ್ನ ಮಗ ಹೊಟ್ಟೆ ಹಸಿ ಅಂತ ಹೇಳ್ತಾ ಇದ್ದಾನೆ. ಅವನಿಗೋಸ್ಕರನೇ ಅಲ್ವಾ ಮಾಡ್ತಾ ಇರೋದು, ಅದಕ್ಕೋಸ್ಕರ. ತುಂಬ ಚೆನ್ನಾಗಿರುತ್ತೆ. ಇವಾಗ ಹೆಂಗಿದ್ರು ಮಳೆಗಾಲ ಅಲ್ಲ, ಮಳೆ ಬರ್ತಾ ಇರುತ್ತಲ್ವ, ಈ ಥರ ಮಾಡ್ಕೊಂಡು ತಿಂದರೆ ಮಕ್ಳಿಗೂ ತುಂಬ ಇಷ್ಟ ಆಗುತ್ತೆ. ಚಳಿಗೆ ರಾತ್ರಿ ಹೊತ್ತು ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ. ನನ್ನ ಮಗನಿಗಂತೂ ತುಂಬ ಇಷ್ಟ. ಆಗಲೇ ಆಲ್ರೆಡಿ ಕೆಳಗಡೆ ಎಲ್ಲ ಪಲಾವ್ ಆಗಿದೆ, ಇನ್ನೇನು ಮುಗಿತಾ ಬಂತು. ಈಗ ಆಲ್ಮೋಸ್ಟ್ ಆದಂಗೆ ನೋಡಿ, ಆಲ್ಮೋಸ್ಟ್ ಆದಂಗೆ. ಈಗ ಪುದೀನ ಕಡ್ಡಿ ಇರುತ್ತಲ್ವ, ಅದನ್ನು ನಾನು ಇದ್ರ ಮೇಲೆ ಉದುರಿಸ್ಕೊತಾ ಇದ್ದೀನಿ. ಈಗ ನಾನು ವಿಜಿಲ್ ಮಾಡಲ್ಲ, ಕ್ಯಾಪ್ ಹಾಕಿ ಸುಮ್ಮನೆ ಹಾಕಿ ಬಿಡ್ತೀನಿ. ಏಕೆಂದರೆ ಕೆಳಗಡೆ ಫುಲ್ ರೆಡಿಯಾಗಿರುತ್ತೆ. ನೋಡಿ ರೆಡಿ ಆಗಿದೆ. ಥ್ಯಾಂಕ್ ಯು ಫ್ರೆಂಡ್ಸ್. ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.